2023ರ ಕೇಂದ್ರ ಲೋಕ ಸೇವಾ ಆಯೋಗದ ಪರೀಕ್ಷೆಯಲ್ಲಿ ಸಾಗರದ ವಿಕಾಸ್ 288ನೇ ರ್ಯಾಂಕ್ನೊಂದಿಗೆ ಮೊದಲ ಪ್ರಯತ್ನದಲ್ಲಿ ಪಾಸ್ ಆಗಿದ್ದಾರೆ. ಇವರು ಪ್ರೌಢ ಶಿಕ್ಷಣವನ್ನು ಸಾಗರದ NGN ಪೈ ಶಾಲೆಯಲ್ಲಿ ಹಾಗೂ PUC ಶಿಕ್ಷಣವನ್ನು ಸಾಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದ್ದಾರೆ. ವಿಕಾಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ವಿಜಯೇಂದ್ರ ಪಾಟೀಲ್ ಹಾಗೂ ಶಿಕ್ಷಕಿ ಮಹಾಲಕ್ಷ್ಮಿ ಹೆಗಡೆ ಅವರ ಪುತ್ರರಾಗಿದ್ದಾರೆ. ಪ್ರಸ್ತುತ ದೆಹಲಿಯಲ್ಲಿ DRDOದಲ್ಲಿ 2023ರಿಂದ ವಿಜ್ಞಾನಿಯಾಗಿ ಕರ್ತವ್ಯ ಮಾಡುತ್ತಿದ್ದಾರೆ. ಕುಟುಂಬದ ಸದಸ್ಯರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ರ್ಯಾಂಕಿಂಗ್ ಪಟ್ಟಿಯಲ್ಲಿ 288ನೇ ರ್ಯಾಂಕನ್ನು ಆಲ್ ಇಂಡಿಯಾ ಇದರಲ್ಲಿ ತಗೊಂಡಿದ್ದಾನೆ. ಈ ವಿಷಯ ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಪ್ರಾರಂಭದಿಂದಲೂ ಕೂಡ ಅವನು 4ನೇ ಕ್ಲಾಸ್ 5ನೇ ಕ್ಲಾಸಿಂದನೂ ಕೂಡ ತುಂಬ ಓದೋದ್ರಲ್ಲಿ ಬಹಳ ಇಡೀ ದಿನ ಓದೋದ್ರಲ್ಲಿ ತೊಡಗಿರ್ತಿದ್ದ. ಬರೀ ಕ್ಲಾಸ್ ವಿಷಯ ಅಂತಲ್ಲ, ಯಾವ ಪುಸ್ತಕ ಸಿಕ್ತೀವೋ ಯಾವುದೊಂದು ಸಣ್ಣ ಪೇಪರ್ ಸಿಕ್ತೀವೋ ಅಂದರೂ ಕೂಡ ಅಂಥದ್ದು ಓದ್ತಾ ಇರ್ತಿದ್ದ. ಇವತ್ತಿನ ಕೆಲವು ಮಕ್ಕಳು ಹಾಗೆ ಇಡೀ ದಿನ TV ನೋಡೋದು, ಮೊಬೈಲ್ ನೋಡೋದು, ಇದು ಯಾವುದೂ ಕೂಡ ಮಾಡ್ತಿರ್ಲಿಲ್ಲ ಅವನು. ಈಗಲೂ ಕೂಡ ಅವನ ಹತ್ರ ಇರೋದು ಒಂದು ಸಣ್ಣ ಮೊಬೈಲು. ಇಡೀ ದಿನ ಅವನೇನು ಕೇಳಿದರೆ ಬರೀ ಓದೋದ್ರಲ್ಲಿ ತೊಡಗಿರ್ತಾ ಇದ್ದ. ಹಾಗಾಗಿ ಇಲ್ಲಿ ಪ್ರೈಮರಿ ಎಜುಕೇಷನನ್ನು 4ನೇ ಕ್ಲಾಸಿಂದ 4ನೇ ಕ್ಲಾಸ್ ತನಕ ಹೊಸನಗರದ ರಾಮಕೃಷ್ಣ ಶಾಲೆ ಹೋಲಿ ರೆಡಿಮರು, ಕೊನೆಗೆ 5ನೇ ಕ್ಲಾಸು ಇಲ್ಲಿ ಸೆಂಟ್ ಜೋಸೆಫ್ ಸಾಗರದ ಸೆಂಟ್ ಜೋಸೆಫ್ ಕನ್ನಡ ಮೀಡಿಯಂ ಸ್ಕೂಲು, 6ನೇ ಕ್ಲಾಸು 7ನೇ ಕ್ಲಾಸನ್ನು ಹೊಂಗಿರಣ, 8ರಿಂದ 10 ಜನತಾ MGM ಜನತಾ ಸ್ಕೂಲು, ಕೊನೆಗೆ ಫಸ್ಟ್ PUC ಶಿವಮೊಗ್ಗ ಪೇಸ್ ಕಾಲೇಜು, ಹಾಗೆ ಸೆಕೆಂಡ್ PU ನಮ್ಮ ಸಾಗರ ಜೂನಿಯರ್ ಕಾಲೇಜಲ್ಲೇ. ಅದ ನಂತರ ಅವನು ಮತ್ತೆ ಅವನಿಗೆ IIT ಆಯಿತು, ಖರಗ್ಪುರ ಸಿಕ್ತು. ಅದಕ್ಕೆ ಅವನು ಸ್ವಲ್ಪ ಅಲ್ಲಿ ರ್ಯಾಗಿಂಗ್ ಅನ್ನೋ ವಿಷಯಕ್ಕೆ ಅವನು ಹೋಗಿಲ್ಲ. ನಂತರ ಮೈಸೂರು NI ಕಾಲೇಜಲ್ಲಿ ನ್ಯಾಷನಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ END ತಗೊಂಡ. ಅದಾದಮೇಲೆ ಗೇಟ್ ಎಕ್ಸಾಮಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗು 11ನೇ ರ್ಯಾಂಕ್ ಬಂತು. ಜಾಮ್ ತಗೊಂಡ, ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 13ನೇ ರ್ಯಾಂಕ್ ಬಂತು. ಹಾಗೆ ಎಲ್ಲದರಲ್ಲೂ ಕೂಡ ಓದೋದ್ರಲ್ಲಿ ತುಂಬ ಜಾಣ ಇದ್ದ. ಹಾಗೆ ಈಗ ಅದಾದಮೇಲೆ ಅವನಿಗೆ ಗೇಟ್ ಎಕ್ಸಾಮ್ ಇದರಿಂದ ಅವನಿಗೆ IIT ರೂರ್ಕಿಗೆ ಹೋದ, ಅಲ್ಲಿ MS ಮಾಡ್ದ. ಅದರ ನಂತರ ಓದಿದ ಮೇಲೆ ಅವನಿಗೆ DRDO ಡೆಲ್ಲಿಯಲ್ಲಿ ಸೈಂಟಿಸ್ಟಾಗಿ ಕೆಲಸ ಮಾಡ್ತಾ ಇದ್ದಾನೆ 1 ವರ್ಷದಿಂದ. ಈಗ ಅಲ್ಲಿಯೇ ಅವನಿಗೆ UPSC ಪರೀಕ್ಷೆಯನ್ನು ಕಟ್ಟಬೇಕು ಅಂತ ಮನಸ್ಸು ಬಂತು. ಅವನ ಫ್ರೆಂಡ್ ಒಬ್ಬನ ಕಟ್ಟಿದ್ದಂತೆ, ಅದನ್ನು ನೋಡಿ ಇವನಿಗೂ ಆಸೆ ಆಯಿತು. ಹಾಗಾಗಿ ಅದರಲ್ಲಿ UPSC ಪರೀಕ್ಷೆಯಲ್ಲಿ ನಿರಂತರ ಶ್ರಮವನ್ನು ಹಾಕಿ ಅವನ ಡೈಲಿ ಡ್ಯೂಟಿಯ ಜೊತೆಗೆ ಅದರ ಜೊತೆಗೆ ಇವನು ಕೂಡ ಇದ್ರ ಬಗ್ಗೆ ಅಭ್ಯಾಸವನ್ನು ಮಾಡಿ ಇವತ್ತು ಆಲ್ ಇಂಡಿಯಾ ರ್ಯಾಂಕಿಂಗ್ 288ನೇ ರ್ಯಾಂಕನ್ನು ಪಡೆದಿದ್ದಾನೆ. ಈ ರ್ಯಾಂಕು ಅವನಿಗೆ ಪ್ರಾರಂಭದಲ್ಲಿ ಶಿಕ್ಷಣದ ಅಂದರೆ 1ನೇ ಕ್ಲಾಸಿಂದ ಹಿಡಿದು ಅವನ ಎಲ್ಲ ವಿದ್ಯಾಭ್ಯಾಸ ಕಲಿಸಿದಂತಹ ಎಲ್ಲ ಗುರುಗಳಿಗೆ, ತಂದೆ ತಾಯಿಯಾದಂತಹ ನಾನು, ನಮ್ಮನೆಯವರಿಗೆ, ಹಾಗೆ ಅದಕ್ಕೂ ಹೆಚ್ಚಿನದಾಗಿ ಅವನಿಗೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋದು ಅವಳು ತಂಗಿ ವಿಂದ್ಯಾ ಅಂತ. ಅವಳು ಧಾರವಾಡ SDM ಕಾಲೇಜಲ್ಲಿ ಡೆಂಟಲ್ ಡಾಕ್ಟರ್ ಓದ್ತಾ ಇದ್ದಾಳೆ. ತುಂಬ ಸಪೋರ್ಟ್ ಮಾಡ್ತಿದ್ಲು, ಮಾರಲ್ ಸಪೋರ್ಟ್ ಭಾಳ ಮಾಡ್ತಿದ್ಲು ಅವರಿಗೆ. ಹಾಗೆ ಇದಕ್ಕೆ ಹೆಚ್ಚಿನ ಪ್ರಯತ್ನ ನಮ್ಮದೇನೂ ಇಲ್ಲ. ನಾವು ನೈತಿಕ ಒಂದು ಮೌಲ್ಯವನ್ನು ತುಂಬ್ತಾ ಇದ್ವಿ ಬಿಟ್ಟರೆ ಬೇರೆ ರೀತಿಯಾದಂತಹ ಮಾರ್ಗದರ್ಶನ ನಮ್ದು ಯಾವುದೂ ಇಲ್ಲ. ಅವನ ಒಂದು ಸ್ವಂತ ವಿದ್ಯಾಭ್ಯಾಸದಿಂದ ಇವತ್ತು ಈ ಒಂದು ಹಂತವನ್ನು ತಲುಪಿದ್ದಾನೆ. ಇದರಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಕೇರಿ ಮನೆಗೆ, ನಮ್ಮ ಸಾಗರಕ್ಕೆ, ಶಿವಮೊಗ್ಗ ಜಿಲ್ಲೆಗೆ, ಕರ್ನಾಟಕಕ್ಕೆ ಎಲ್ಲರಿಗೂ ಕೂಡ ಒಂದು ಕೀರ್ತಿಯನ್ನು ತಂದಿದ್ದಾನೆ. ಹಾಗಾಗಿ ಈ ಒಂದು ವಿಷಯಕ್ಕೆ ನಮ್ಮ ತಂದೆ ತಾಯಿಯಾದಂತಹ ನಮಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಕೆಲವು ಕೇರಿ ಮನೆಯವರೆಲ್ಲ ಬಂದು ಅಭಿನಂದಿಸಿದರು.